ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಇದು ನಮ್ಮ ಸಡನ್ ಪ್ಲ್ಯಾನ್ ಆಗಿತ್ತು. ಬೆಳ್ಳಿ ತೇರು ನೋಡೋಣ ಅಂದ್ಕೊಂಡು ಬಂದ್ವಿ. ಸುಮಾರು ರಾತ್ರಿ 9:30ಗೆ ತುಮಕೂರನ್ನ ಬಿಟ್ವಿ. ಇಲ್ಲಿಗೆ ಬೆಳಗಿನ ಜಾವ ಸುಮಾರು 5 ಗಂಟೆಗೆ ಬಂದ್ವಿ. ಸುಮಾರು ಜನ ಬಂದಿದ್ದರಿಂದ ರೂಮ್ಗಳು ಯಾವುದೂ ಖಾಲಿ ಇರಲಿಲ್ಲ. ಎಲ್ಲನೂ ಫುಲ್ಲಾಗೋಗಿತ್ತು. ಅದಕ್ಕೆ ನಾವು ನೇತ್ರಾವತಿ ನದಿಲಿ ಸ್ನಾನ ಮಾಡಿಕೊಂಡು ಲಗೇಜ್ನ ದೇವಸ್ಥಾನದ ಹತ್ರನೇ ಇರೋ ಲಗೇಜ್ ಕೌಂಟರ್ಗೆ ಕೊಟ್ಬಿಟ್ಟು ದೇವ್ರ ದರ್ಶನಕ್ಕೆ ಹೊರಟ್ವಿ. ನಾವು ದರ್ಶನಕ್ಕೆ ನಿಂತಾಗ ಸುಮಾರು ಒಂದು 9:30 ಆಗಿತ್ತು ಬೆಳಗ್ಗೆ. ನಮಗೆ ದರ್ಶನ ಆಗೋ ಅಷ್ಟರಲ್ಲಿ ರಾತ್ರಿ 10 ಗಂಟೆ ಆಗೋಯಿತು. ಇಲ್ಲಿ ನಮಗೆ ಸುಮಾರು ಜನ ಪರಿಚಯ ಆದರು. ಪಾದಯಾತ್ರಿಗಳೆಲ್ಲ ಸಿಕ್ಕಿದ್ರು. ನಮ್ಮ ಮೈಸೂರು ಕಡೆಯವರು, ಹಾಸನದವರೆಲ್ಲ ಬಂದಿದ್ದರು. ಅಂತೂ ನಾವು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ದರ್ಶನ ಮುಗಿಸ್ಕೊಂಡು. ಫೋನ್ ಬೇರೆ ಚಾರ್ಜ್ ಇಲ್ಲ, ಸ್ವಿಚ್ ಆಫ್ ಆಗೋಗ್ಬಿಟ್ಟಿತ್ತು. ನಾವೆಲ್ಲಾದರೂ ಹೊರಗಡೆ ಚಾರ್ಜಿಂಗ್ ಪಾಯಿಂಟ್ ಸಿಗ್ಬೋದಾ ಅಂತ ಹುಡುಕ್ತಾ ಇದ್ವಿ. ಅಷ್ಟರಲ್ಲಿ ದೇವಸ್ಥಾನದವರು ಚಾರ್ಜಿಂಗ್ ಪಾಯಿಂಟ್ಗಳ ವ್ಯವಸ್ಥೆ ಮಾಡಿದರು. ಅದರಲ್ಲೇ ನಾವು ಚಾರ್ಜ್ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡ್ವಿ. ಇವಾಗ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಬೆಳ್ಳಿ ತೇರು ಬರುವಂಥ ಸಮಯ ಬಂದೇ ಬಿಡ್ತು. ಸುಮಾರು ರಾತ್ರಿ 2 ಗಂಟೆಗೆ ಬೆಳ್ಳಿ ತೇರು ಶುರು ಆಯಿತು. ಈ ಒಂದು ಬೆಳ್ಳಿ ತೇರು ಸ್ವಾಮಿಯ ದೇವಸ್ಥಾನದಿಂದ ಹಿಡಿದು ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನದವರೆಗೂ ಸಾಗುತ್ತೆ. ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ವಾಪಸ್ ಆಗುತ್ತೆ. ಹೀಗೆ ಸಾಗ್ತಾ ಇರೋವಂಥ ತೇರಿಗೆ ಭಕ್ತರು ನಾಣ್ಯಗಳು, ಅಡಿಕೆ ಮತ್ತು ಧಾನ್ಯಗಳನ್ನು ಎಸಿತಾಯಿದ್ರು. ನಂತರ ಸ್ವಾಮಿಯ ಮೇಲಿಂದ ಕೆಳಗೆ ಬಿದ್ದಂಥ ವಸ್ತುಗಳನ್ನು ಸಂಗ್ರಹಿಸ್ತಿದ್ರು. ನಾವು ಕುತೂಹಲದಿಂದ ಅವರನ್ನು ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನಾವು ಉಳುಮೆ ಮಾಡುವ ತೋಟಕ್ಕೆ ಇವನ್ನು ಹಾಕುತ್ತೇವೆ, ಇದರಿಂದ ಒಳ್ಳೆಯ ಸಮೃದ್ಧಿ ಬೆಳೆ ಬರುತ್ತದೆ, ಇದು ನಮ್ಮ ನಂಬಿಕೆ ಎಂದು ಹೇಳಿದರು. ನೋಡ್ತಾ ಇರ್ಬೋದು ಸ್ವಾಮಿ ತೇರು ಹತ್ರ ಬರ್ತಾ ಬರ್ತಾ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ಅದು ನಿಜವಾಗ್ಲೂ ಹೇಳೋಕ್ಕಾಗ್ತಿಲ್ಲ. ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದ್ದೀರೋ ಗೊತ್ತಿಲ್ಲ, ನೀವೇ ನೋಡಿ ಕಣ್ಣು ತುಂಬ್ಕೊಳ್ಳಿ. ತೇರೆಲ್ಲ ಮುಗ್ದಿದ್ದಾದಮೇಲೆ ಸ್ವಲ್ಪ ಜನನೂ ಕಡಿಮೆ ಆದರು. ಆಮೇಲೆ ನಾವು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಫೋಟೋ ಎಲ್ಲ ತಗೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ನಾವೇನು ಲಗೇಜ್ ಕೌಂಟರಿಗೆ ದರ್ಶನಕ್ಕೆ ಹೋಗುವಾಗ ಕೊಟ್ಟಿದ್ವಲ್ಲ ನಮ್ಮ ಲಗೇಜ್ ಎಲ್ಲ ಇಸ್ಕೊಂಡು ಮತ್ತೆ ನಾವು ಉಜಿರೆ ಕಡೆ ಹೊರಟ್ವಿ.
ಉಜಿರೆಯಿಂದ ಸುಮಾರು 5 ಕಿಲೋಮೀಟ್ರ್ ದೂರದಲ್ಲಿರುವಂಥ ದೇವಸ್ಥಾನನೇ ಸೂರ್ಯ ದೇವಸ್ಥಾನ. ಇಲ್ಲೇ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ದೇವ್ರ ದರ್ಶನದಲ್ಲಿ ಜಾಸ್ತಿ ಜನ ಏನು ಇರಲಿಲ್ಲ, ಬೇಗನೆ ಆಗೋಯಿತು. ಇಲ್ಲಿ ಹರಕೆಬನ ಮತ್ತು ನಾಗಬನ ಅಂತ 2 ಪ್ಲೇಸ್ ಇದ್ದಾವೆ. ಈ ಹರಕೆಬನದೊಳಗಡೆ ಹೋದರೆ ಒಂದು ಮರ ಕಾಣುತ್ತೆ. ಆ ಮರದಡೆ ನಿಂತು ನಮ್ಮ ಇಷ್ಟಾರ್ಥ ಏನಿರುತ್ತೋ ಅದನ್ನೆಲ್ಲ ಬೇಡಿಕೊಂಡು ನಾವು ಬರಬೇಕು. ನಮ್ಮ ಇಷ್ಟಾರ್ಥ ಈಡೇರಿದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಆ ಸೂರ್ಯ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಸಿ ಹರಕೆನ ತೀರಿಸಿ ಬರಬೇಕು. ಯಾಕಪ್ಪ ಅದೇ ಜಾಗದಲ್ಲಿ ಬೇಡ್ಕೋಬೇಕು ಅಂತಂದರೆ, ಸಾಕ್ಷಾತ್ ಸೂರ್ಯದೇವನೇ ಅಲ್ಲಿ ಪ್ರತ್ಯಕ್ಷ ಆಗಿರೋವಂಥ ಜಾಗ ಅದು. ಫಾರ್ ಎಕ್ಸಾಂಪಲ್ಲು ಮನೆ ಕಟ್ಟಬೇಕಾಗಿರುತ್ತೆ, ಮದುವೆ ಆಗಬೇಕಿರುತ್ತೆ, ಉದ್ಯೋಗ ಸಿಗಬೇಕಾಗಿರುತ್ತೆ, ಮಕ್ಕಳಾಗ್ದಲೇ ಇರೋರು ಮಕ್ಕಳು ಭಾಗ್ಯಕ್ಕೋಸ್ಕರ ಇಲ್ಲಿ ಬಂದು ಹರಕೆನ ಕಟ್ಕೋತಾರೆ. ಆ ಹರಕೆ ಈಡೇರಿದ ನಂತರ ಇಲ್ಲಿಗೆ ಬಂದು ಪೂಜೆನ ಮಾಡಿಕೊಂಡು ಆ ಹರಕೆ ಏನು ಕಟ್ಕೊಂಡಿದ್ರಲ್ಲ ಆ ಹರಕೆನ ಸಲ್ಲಿಸಿ ವಾಪಸ್ ಹೋಗ್ತಾರೆ. ಇದಾದ ನಂತರ ನಾವು ಹೊರಟಿದ್ದೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಅಲ್ಲಿ ಕೂಡ ದರ್ಶನ ಬೇಗನೆ ಆಗೋಯಿತು. ಆ ನಂತರ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದನೂ ಇತ್ತು, ಅದನ್ನು ಪ್ರಸಾದನೂ ಮುಗಿಸ್ಕೊಂಡು ನಂತರ ವಾಪಸ್ ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ. ಬರುವಾಗ ಬಸ್ಗಳೆಲ್ಲ ತುಂಬ ರಶ್ ಇದ್ದಿದ್ದರಿಂದ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.